ನಮಸ್ಕಾರ ಫ್ರೆಂಡ್. ಓಂ ನಮ ಶಿವಾಯ. ಶ್ರೀ ಆಂಜನೇಯ. ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಮಾತಾಡ್ತಾ ಇದ್ದೀನಿ. ಇವತ್ತು ನ್ಯೂ ಇಯರಲ್ಲಿ ಯಾವ ರೀತಿ ನಾವು ಈ ಒಂದು ವರ್ಷ 2026 ಇಂದ ಯಾವ ರೀತಿ ಪ್ರಾಫಿಟ್ ಮಾಡಬಹುದು, ಎಷ್ಟಾಗುತ್ತೆ ಅಂತ ನಾವು ನೆಕ್ಸ್ಟ್ ಇಯರಲ್ಲಿ ನೋಡೋಣ. ಅದೇ ರೀತಿ ನಾನು ಲಾಸ್ಟ್ 2025 ಇಂದ ಲೈಕ್ ಜನವರಿಯಿಂದ ಡಿಸೆಂಬರ್ 31 ನಾನು ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ ಅಥವಾ ಎಷ್ಟು ಲಾಸ್ ಆಗಿದೆ ಅನ್ನೋದು ನಾವು ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ನಾವು ನೋಡೋಣ ಇವತ್ತು. ಸೊ ಒಂದು ಎವರೇಜ್ ರೀತಿಯಲ್ಲಿ ತೊಗೊಂಡು ನೋಡೋಣ ಯಾವ ರೀತಿ ನನ್ನ ಎವರೇಜ್ ಮಂತ್ಲಿ ಇನ್ಕಮ್ ಏನಾಗಿದೆ ಅಂತ. ಸೊ ಹೋಪ್ ನಿಮಗೆ ಇದು ಸ್ಕ್ರೀನ್ ಕಾಣ್ತಾ ಇದೆ ಅನ್ಕೋತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. 2026 ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಕೇಳಿಕೊಂಡು ಇವತ್ತಿನ ದಿವಸ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಂದು ಇದು ಫಸ್ಟ್ ವಿಡಿಯೋ ಈ ವರ್ಷದಲ್ಲಿ. ಸೊ ನೋಡಿ, ನಾನು 2025 ಜನವರಿಯಿಂದ ಎಷ್ಟು ನನಗೆ ಪ್ರಾಫಿಟ್ ಆಗಿದೆ ಅಂತ ನೋಡೋಣ. ಓಕೆ, ಸೊ ನಾನು ಇವತ್ತು ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ನಂದು. ಸೊ ನೋಡ್ಬೋದು. ಆಮೇಲೆ ನಾನು ಕಂಬೈಂಡ್ ತೊಗೊಂಡಿದ್ದೀನಿ. ಸೊ ಆಮೇಲೆ ನಾನು ಡೇಟು ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ಜಾನ್ 2025 ಒಂದನೇ ಡೇಟಿನಿಂದ ಡಿಸೆಂಬರ್ 2025 31 ಓಕೆ. ಸೊ ನೋಡಿ ಫ್ರೆಂಡ್ಸ್, ನಾನು ಓವರಾಲ್ ಜಾನಿಂದ ತೊಗೊಂಡ್ರೆ ನಾನು ಇಲ್ಲಿ ಸ್ಟಾರ್ಟ್ ಮಾಡಿರೋದು ಜುಲೈಯಿಂದ ಅಲ್ವಾ. ಸೊ ಜಾನಿಂದ ನಂದು ಯಾವುದೂ ರೀತಿಯಿಂದ ನಾನು ಯಾವುದೂ ಸ್ಟಾರ್ಟ್ ಮಾಡಿಲ್ಲ ಇಲ್ಲಿ. ಓಕೆ, ಸೊ ಜುಲೈಯಿಂದ ನಾನು ಸ್ಟಾರ್ಟ್ ಮಾಡಿರೋದು ನಿಮಗೆ ಕಾಣ್ಬೋದು ಇದರಲ್ಲಿ. ಸೊ ನಾನು ಜುಲೈಯಿಂದ ಸ್ಟಾರ್ಟ್ ಮಾಡಿ ಜುಲೈಯಿಂದ ನಾನು ಎಷ್ಟು ಪ್ರಾಫಿಟೇಬಲಲ್ಲಿ ಇದ್ದೀನಿ ಅಂತ ನಾನು ಜನವರಿಯಿಂದ ಕನ್ಸಿಡರ್ ಮಾಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಇದೆ ಅಂತ. ಇದರಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಕಾಂಟ್ರಾಕ್ಟ್ ಮಾತ್ರ ಇಲ್ಲೇ ಕಾಣುತ್ತೆ. ನಮಗೆ ಯಾವುದೇ ರೀತಿಯಿಂದ ಪ್ರಾಫಿಟು ಲಾಸು ಮಾಡಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ ಫ್ರೆಂಡ್ಸ್, ಓವರಾಲ್ ಆಗಿ ನಾನು ಈ ವರ್ಷ ಅಂದರೆ 2025 ಇಯರ್ಸಲ್ಲಿ ನೋಡಿ ಓವರಾಲ್ ಆಗಿ ನಾನು ಎಷ್ಟು ಪ್ರಾಫಿಟ್ ಮಾಡಿದ್ದೆ. ಅದರಲ್ಲಿ ಚಾರ್ಜಸ್ ಹೋಗಿದೆ ಸಮ್ 22,000 ಆ್ಯಂಡ್ ನನ್ನ ನೆಟ್ ಪ್ರಾಫಿಟ್ ಬಂದ್ಬಿಟ್ಟು ಇಷ್ಟಾಗಿದೆ ಫ್ರೆಂಡ್ಸ್, 1.36. ಓಕೆ, ಯಾವ ರೀತಿಯಾಗಿದೆ ಇದು. ಸೊ ಜುಲೈ ಮಂತಲ್ಲಿ ನಾನು ಒಳ್ಳೆ ಪ್ರಾಫಿಟನ್ನು ಮಾಡಿರೋದು ನೋಡಿ. ಒಂದು 100 ರೂಪಾಯಿ ಪ್ರಾಫಿಟಿಂದ ಸ್ಟಾರ್ಟ್ ಮಾಡಿಬಿಟ್ಟು ಸೊ ಆಮೇಲೆ ನಾನು ಪ್ರಾಫಿಟ್ ಮಾಡಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ನನಗೆ ಸೊ ಇದು ಕಮ್ಮಿ ಅಮೌಂಟಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ಜುಲೈ ಮಂತಲ್ಲಿ ಓವರಾಲ್ ನನಗೆ ಒಳ್ಳೆ ಪ್ರಾಫಿಟ್ ಆಗಿದೆ ಜುಲೈ ಮಂತಲ್ಲಿ. ಸೊ ಯಾವುದೇ ರೀತಿಯಿಂದ ಲಾಸ್ ಇರಲಿಲ್ಲ ಜುಲೈ ಮಂತಲ್ಲಿ. ಓಕೆ, ಸೊ ಅದೇ ರೀತಿ ಆಗಸ್ಟ್ ಮಂತಲ್ಲೂ ಕೂಡ ನಾನು ಪ್ರಾಫಿಟ್ ಮಾಡಿದ್ದೆ. ಕೆಲವೊಂದು ಟ್ರೇಡಿಂಗ್ ಮಾಡಿದೆ, ಕೆಲವೊಂದು ಟ್ರೇಡಿಂಗ್ ಮಾಡಲಿಲ್ಲ. ಸೊ ಅದರಲ್ಲೂ ನಾನು ಜುಲೈ ಮಂತಲ್ಲೂ ನಾನು ಒಳ್ಳೆ ಪ್ರಾಫಿಟಲ್ಲಿದ್ದೆ ಆಗಸ್ಟಲ್ಲಿ. ಸೊ ಅದೇ ರೀತಿ ನಾನು ಸೆಪ್ಟೆಂಬರ್ ಮಂತಲ್ಲಿ ನೋಡಿದರೆ, ಸೆಪ್ಟೆಂಬರ್ ಮಂತಲ್ಲಿ ನನಗೆ ಓಕೆ, ನಾನು ಮಂತ್ ವೈಸು ಹೋಗೋಣ ಇವಾಗ. ಸೊ ಡೀಟೇಲ್ ಆಗಿ ನಿಮಗೂ ಗೊತ್ತಾಗುತ್ತೆ. ಜಾನ್ ಮಂತ್ ಅಂತೂ ಮಾಡಿಲ್ಲ, ನಾನು ಆ್ಯಕ್ಚುಲಿ ಜುಲೈ ಮಂತಿಂದ ಮಾಡಿರೋದಲ್ವಾ. ಸೊ ಜುಲೈ ಮಂತಿಂದ ನಾನು ಸೆಲೆಕ್ಟ್ ಮಾಡ್ತಾ ಇರೋದು. ಸೊ ಜುಲೈಯಿಂದ ಜುಲೈಗೆ ಓಕೆ. ಸೊ ಜುಲೈಯಲ್ಲಿ ನಾನು 31 ನೋಡಿ, ಜುಲೈ ಮಂತಲ್ಲಿ ನಾನು ಓವರಾಲ್ 25,000 ಪ್ರಾಫಿಟ್ ಮಾಡಿದರೆ ಅದರಲ್ಲಿ 2,000 ಚಾರ್ಜಸ್ ಹೋಗ್ಬಿಟ್ಟಿದೆ. ಸೊ ಓವರಾಲ್ ನನಗೆ 23,000 ಪ್ರಾಫಿಟ್ ಮಾಡಿದ್ದೀನಿ. ಸೊ ಅದೇ ರೀತಿ ನಾನು ಜುಲೈ ಆದಮೇಲೆ ಆಗಸ್ಟಲ್ಲಿ ನೋಡೋಣ. ಆಗಸ್ಟಲ್ಲಿ ಸೊ ಆಗಸ್ಟ್ 31 ತೊಗೊಂಡಿದ್ದೀನಿ. ಸೊ ಯಾಕೆ ಆಗಸ್ಟ್ ಬರ್ತಾ ಇಲ್ಲ, ಜುಲೈ 31 ಆಗಸ್ಟ್ ಇನ್ನೊಂದು ಸರ್ತಿ ರಿಫ್ರೆಶ್ ಮಾಡ್ತೀನಿ. ಸೊ ಆಗಸ್ಟ್ ಮಂತಲ್ಲಿ ಎಷ್ಟು ಪ್ರಾಫಿಟ್ ಮಾಡಿದ್ದೇನೆ ಅಂತ ನೋಡೋಣ. ಆಗಸ್ಟ್ ಡೇಟ್ ಬರ್ತಾ ಇಲ್ವೇ, ಯಾಕೆ ಆಗಸ್ಟ್ ಡೇಟ್ ಬರ್ತಾ ಇಲ್ಲ, ಇವಾಗಲೇ ಬಂತು. ಏನೋ ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಇರ್ಬೋದು ಇದರಲ್ಲಿ. ನೋಡೋಣ ಯಾವ ರೀತಿ ಅಂತ, ಬರುತ್ತಾ ಬರಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಇದು ನಾನು 2026 ನೋಡ್ತಾ ಇದ್ದೀನಿ ಫ್ರೆಂಡ್ಸ್, ಅದಕ್ಕೆ ಬರ್ತಾ ಇಲ್ಲ ನೋಡಿ. ಸೊ ಆಗಸ್ಟ್ ಇದು 25 ಓಕೆ. ಸೊ ಆಗಸ್ಟ್ ಮಂತಲ್ಲಿ
ಸೊ ಲಾಸ್ಟ್ ಮಂತಲ್ಲಿ ನಾನು 23,000 ಮಾಡಿರೋದು, ಇವಾಗ ಒಂದು 13,000. ಸೊ ನನಗೆ ಈ ಮಂತಲ್ಲಿ ಓವರಾಲ್ ನಾನು ಆಗಸ್ಟ್ ಮಂತಲ್ಲೂ ನಾನು ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿರೋದು 1,000 ರೂಪಾಯಿ ಏನೋ ಚಾರ್ಜಸ್ ಆಗಿದೆ. ಓವರಾಲ್ ನನಗೆ ನೆಟ್ ಪ್ರಾಫಿಟ್ ಎಷ್ಟಾಗಿದೆ. ಅದೇ ರೀತಿ ನಾನು ಆಗಸ್ಟಿಂದ ಮತ್ತು ಸೆಪ್ಟೆಂಬರ್ ಮಂತಲ್ಲಿ, ಓಕೆ. ಸೊ ಸೆಪ್ಟೆಂಬರ್ ಮಂತಲ್ಲಿ ನನಗೆ ಯಾವ ರೀತಿ ಪ್ರಾಫಿಟ್ ಆಗಿದೆ ಅಂತ ನೋಡೋಣ. ಯಾಕೋ ಇದು ಸ್ವಲ್ಪ ಮಂತ್ ವೈಸು ಬರ್ತಾ ಇಲ್ಲ. ಓಕೆ, ಸೆಪ್ಟೆಂಬರ್. ಸೊ ಇನ್ನೊಂದು ಸರ್ತಿ ನಾನು ರಿಫ್ರೆಶ್ ಮಾಡ್ತೀನಿ. ಇವಾಗ ಸೆಪ್ಟೆಂಬರ್ ಮಂತಲ್ಲಿ ನೋಡೋಣ. ಓಕೆ, ಸೊ ಸೆಪ್ಟೆಂಬರ್ ಮಂತಲ್ಲಿ ನನಗೆ ಯಾವ ರೀತಿ ಪ್ರಾಫಿಟ್ ಆಗಿದೆ ಅಂತ ನೋಡೋಣ. ಸೊ ಇವತ್ತು ಸ್ವಲ್ಪ ಮಾರ್ಕೆಟು ಒಂದು ರೀತಿಯಲ್ಲಿ ನೋಡೋಣ ನಾವು ಯಾವ ರೀತಿ ಅಂದರೆ, ಯಾಕಂದರೆ ತುಂಬ ನ್ಯೂಸ್ ಬೇಸ್ಡ್ ಮಾರ್ಕೆಟ್ ಇದೆ ಇವತ್ತು. ಸೊ ಯಾವ ರೀತಿ ಬರುತ್ತೆ, ಯಾವ ರೀತಿ ಮೂಮೆಂಟ್ ಆಗುತ್ತೆ ಅಂತ ಇಲ್ಲಿ ಹೇಳೋಕ್ಕಾಗಲ್ಲ. ಸ್ವಲ್ಪ ವೇಟ್ ಮಾಡಿ ನೋಡೋಣ ಫ್ರೆಂಡ್ಸ್. ಓಕೆ, ಸೊ ನೋಡಿ, ಬೇಸಿಕಲಿ ನಾನು ಒಳ್ಳೆ ಪ್ರಾಫಿಟ್ ಮಾಡಿರೋದಂದರೆ ಸೆಪ್ಟೆಂಬರ್ ಮಂತಲ್ಲಿ. ಸೊ ಸೆಪ್ಟೆಂಬರ್ ಮಂತಲ್ಲಿ ಓವರಾಲ್ ನನಗೆ 48,000 ಆದರೆ ಅದರಲ್ಲಿ ಚಾರ್ಜಸ್ 5,000 ಆದರೆ ನನಗೆ 42,000 ಸೆಪ್ಟೆಂಬರ್ ಮಂತಲ್ಲಿ ಆಗಿದೆ ಫ್ರೆಂಡ್ಸ್. ಸೊ ಇದು ಒಳ್ಳೆ ಪ್ರಾಫಿಟ್ ಆಗಿರೋದು ನನಗೆ ಸೆಪ್ಟೆಂಬರ್ ಮಂತಲ್ಲಿ. ಆಮೇಲೆ ಅಕ್ಟೋಬರ್ ಮಂತು ನೋಡೋಣ. ಓಕೆ, ಸೊ ಅಕ್ಟೋಬರ್ ಇದು 1 by 1 ರಿಫ್ರೆಶ್ ಮಾಡಬೇಕಾಗುತ್ತೆ ಅನ್ಕೋತೀನಿ. ಸೊ ನಿಮಗೆ ಇದರಲ್ಲಿ ಮಾರ್ಕೆಟಲ್ಲಿ ಓನ್ಲಿ ಪ್ರಾಫಿಟೇ ಬರುತ್ತೆ ಅಂತ ನಾವು ಯಾವಾಗೂ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದು ಸರ್ತಿ ನಮಗೆ ಲಾಸು ಆಗುತ್ತೆ. ಆ ಲಾಸು ಎಲ್ಲನೂ ಹಿಡ್ಕೊಂಡು ಎವ್ರೇಜ್ ಇಯರಲ್ಲಿ ನಾವು ಪ್ರಾಫಿಟಲ್ಲಿ ಇದೇವಾ ಇಲ್ಲ ಅಂತಲೂ ನಾವು ಒಂದು ಸರ್ತಿ ನೋಡಬೇಕು. ಸೊ ಅಕ್ಟೋಬರ್ ಮಂತಲ್ಲಿ ನೋಡೋಣ ಫ್ರೆಂಡ್ಸ್. ಓಕೆ, ಅಕ್ಟೋಬರ್ 1 ಅಕ್ಟೋಬರ್ 35 ನೋಡಿ. ಅಕ್ಟೋಬರ್ ಮಂತಲ್ಲೂ ನನಗೆ ಒಳ್ಳೆ ಪ್ರಾಫಿಟ್ ಆಗಿದೆ. ಬಟ್ ಏನು ಅಂದರೆ ಒಂದು ಬಿಗ್ ಲಾಸ್ ಒಂದು ಕಡೆ ಇತ್ತು. ಓಕೆ, ಸೊ ಈ ಬಿಗ್ ಲಾಸು ನನಗೆ ಪ್ರಾಬ್ಲಮ್ ಮಾಡ್ತು ಅವತ್ತಿನ ದಿವಸ. ಇಲ್ಲ ಅಂದರೆ ಒಳ್ಳೆ ಪ್ರಾಫಿಟ್ ಆಯಿತು ಫ್ರೆಂಡ್ಸ್ ನನಗೆ ನೋಡಿ. ಸೊ ಅರೌಂಡ್ 56,000 ನನಗೆ ನೆಟ್ ಪ್ರಾಫಿಟ್ ಆಗಿತ್ತು. ಬಟ್ ಇದು ಒಂದು 31st ಡೇನಲ್ಲಿ ಒಂದು ಒಳ್ಳೆಯ ಲಾಸ್ ಆಗಿತ್ತು. ಯಾಕಂದರೆ ನಾನು ಅದರಲ್ಲಿ ಮತ್ತೆ ಹೆವಿ ಕ್ವಾಂಟಿಟಿಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಅವತ್ತಿನ ದಿವಸ ನನಗೆ ಮಾರ್ಕೆಟ್ ಅಪೋಸಿಟ್ ಆಗಿಬಿಟ್ಟು ಅವತ್ತಿನ ಒಂದೇ ದಿವಸ ನನಗೆ ಇದೇನು ಪ್ರಾಫಿಟ್ ಆಗಿತ್ತಲ್ವ, ಈ ಪ್ರಾಫಿಟ್ನ ಇದು ಲಾಸಲ್ಲಿ ಕನ್ವರ್ಟ್ ಮಾಡಿಬಿಡ್ತು. ಈ ಒಂದು ಹೆವಿ ಪ್ರಾಫಿಟ್ನ ಲಾಸಲ್ಲಿ ಕನ್ವರ್ಟ್ ಮಾಡಿಬಿಡ್ತು. ಸೊ ನನಗೆ ಈ ಮಂತಲ್ಲಿ ನೋಡಿ ಒಳ್ಳೆ ಪ್ರಾಫಿಟ್ ಆಗಿತ್ತು. ಆದ್ರೂ ಕೂಡ ಈ ಲಾಸು ನನಗೆ ಆದರೂ ಕೂಡ ನಾನು ಒಳ್ಳೆ ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿದ್ದೀನಿ ಆ ಮಂತಲ್ಲಿ. ಸೊ ಇದು ಒಂದು ನನಗೆ ನನ್ನ ರಿಸ್ಕ್ ರಿವಾರ್ಡ್ ಮೇಲೆ ನನಗೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗಿಲ್ಲ. ಸೊ ಎಟ್ ದ ಎಂಡ್ ಆಫ್ ನಾನು ಆ ಮಂತಲ್ಲೂ ಕೂಡ ಒಳ್ಳೆ ಪ್ರಾಫಿಟಲ್ಲೇ ಎಕ್ಸಿಟ್ ಆಗಿದ್ದೀನಿ. ಯಾವುದು ಅಂದರೆ ಸೆಪ್ಟೆಂಬರ್ ಮಂತಲ್ಲಿ. ಅದಾದಮೇಲೆ ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ಮಂತಲ್ಲಿ ಒಳ್ಳೆ ಪ್ರಾಫಿಟ್ ಆಗಿದೆ. ಅದಾದಮೇಲೆ ನವಂಬರ್ ಮಂತು. ಓಕೆ, ನವಂಬರ್ ಮಂತಲ್ಲಿ ಯಾವ ರೀತಿ ನಾವು ಪ್ರಾಫಿಟ್ ಮಾಡಿದೆಯೋ ಲಾಸ್ ಮಾಡಿದೆಯೋ ನೋಡೋಣ ಓವರಾಲ್ ಆಗಿ. ಸೊ ನವಂಬರ್ ಮಂತಲ್ಲಿ ನೋಡೋಣ. ನವಂಬರ್ ಮಂತಲ್ಲೂ ನೋಡಿ, ನವಂಬರ್ ಮಂತಲ್ಲೂ ನಾನು ಒಳ್ಳೆಯ ಪ್ರಾಫಿಟೇ ಮಾಡಿದೆ ಅನ್ಕೋಬೋದು. ಸೊ ಓವರಾಲ್ ನನಗೆ ನೆಟ್ ಪ್ರಾಫಿಟೇ ಆಗಿರೋದು. ಸೊ ಇದರಲ್ಲೂ ಕೂಡ ನಾನು ಕೆಲವೊಂದು ಕಂಟ್ರೋಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಬಿಗ್ ಲಾಸ್ಗಳನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು ಈ ಥರ. ಸೊ ಬಿಗ್ ಲಾಸ್ಗಳು ನಾನು ಯಾವಾಗ ಕಂಟ್ರೋಲ್ ಮಾಡ್ಕೋತೀನೋ ಅದು ನನಗೆ ಇನ್ನೂ ಒಳ್ಳೆಯದು. ಆ ಬಿಗ್ ಲಾಸನ್ನು ಕಂಪ್ಲೀಟ್ ಹೋಗದಾಗೆ ಒಂದು ರಿಸ್ಕ್ ರಿವಾರ್ಡ್ ಥರನಲ್ಲಿ ಪ್ರಾಫಿಟಲ್ಲಿ ನಾನು ಕನ್ವರ್ಟ್ ಮಾಡ್ಕೊಳ್ಬೇಕು. ಇಲ್ಲೂ ನಂದು ಕೆಲವೊಂದು ಮಿಸ್ಟೇಕ್ಗಳಿದ್ದಾವೆ. ಆ ಮಿಸ್ಟೇಕ್ಗಳು ನಾನು ಒಂದು ರೀತಿಯಿಂದ ಕವರ್ ಮಾಡ್ಕೋಬೇಕು. ಯಾಕಂದರೆ ಈ ಥರ ಬಿಗ್ ಲಾಸಲ್ಲಿ ನಾನು ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ. ಆ ವೇಟ್ ಮಾಡೋದು ನನಗೆ ನೆಕ್ಸ್ಟ್ ಈ ಇಯರಲ್ಲಿ ಒಂದು ಒಳ್ಳೆಯ ಅನುಭವ ಆಗಿಬಿಟ್ಟಿದೆ. ಸೊ ಆ ಅನುಭವದ ಪ್ರಕಾರ ನಾನು ಒಂದು ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇದು ಒಂದು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನವಂಬರ್ ಆದಮೇಲೆ ಡಿಸೆಂಬರ್. ಸೊ ಡಿಸೆಂಬರ್ ಮಂತಲ್ಲಿ ಯಾವ ರೀತಿ ನನಗೆ ಪ್ರಾಫಿಟೇಬಲ್ ಇದೆಯಾ ಇಲ್ವಾ ಅಂತ ನೋಡೋಣ. ಸೊ ಡಿಸೆಂಬರ್ ಮಂತು, ಡಿಸೆಂಬರ್ 1 ತಗೋತಾ ಇದ್ದೀನಿ 2025. ಸೊ ಡಿಸೆಂಬರ್ ಮಂತಲ್ಲಿ ನೋಡಿ ಫ್ರೆಂಡ್ಸ್, ಡಿಸೆಂಬರ್ ಮಂತಲ್ಲಿ ನನಗೆ ಲಾಸ್ ಆಗಿಬಿಟ್ಟಿದೆ.
ಸೊ ಓವರಾಲ್ ನಾನು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 6 ಮಂತಲ್ಲಿ ನನಗೆ 1 ಮಂತ್ ನನಗೆ ಲಾಸಲ್ಲಿ ಹೋಗಿದೆ. ಅಂದರೆ ಈ ಮಂತ್ ಯಾಕೆ ಲಾಸಲ್ಲಿ ಹೋಯಿತು ನೋಡಿ, ಒಳ್ಳೆ ಪ್ರಾಫಿಟಲ್ಲಿ ಇದ್ದೆ ನಾನು, ರೈಟ್, ಒಳ್ಳೆ ಪ್ರಾಫಿಟಲ್ಲಿದ್ದೆ. ಆದರೆ ಮಂತ್ ಎಂಡ್ ಟೈಮಲ್ಲಿ ಒಂದೇ ಟೈಮಲ್ಲಿ ನಾನು ಆ ಬಂದಿರೋ ಪ್ರಾಫಿಟ್ಗಳೆಲ್ಲ ಒಂದೇ ದಿವಸದಲ್ಲಿ ಕೊಟ್ಬಿಟ್ಟೆ. ಸೊ ರಿಟೇಲ್ ಟ್ರೇಡರ್ಸ್ಗೆ ಇದೇ ಒಂದು ಅನುಭವ ಆಗಬೇಕು. ಯಾಕಂದರೆ ಆ ಒಂದು ದಿವಸದಲ್ಲಿ ನಾನು ಏನು ಮಾಡಿದ್ದೆ ಅಂತಂದರೆ, ನಂದೊಂದು ಏನು ಇತ್ತು ಅಂತಂದರೆ, ನಾನು ಹೋಲ್ಡ್ ಮಾಡಬೇಕು ನೆಕ್ಸ್ಟ್ ಡೇಗೆ ಅಂತ. ಹೋಲ್ಡ್ ಮಾಡಿದರೆ ನನಗೆ ಅದೇ ರೀತಿ ಅದೇ ಲಾಸ್ ಇರೋದು, ಅದೇ ಪ್ರಾಫಿಟಲ್ಲಿ ಬರ್ತಿತ್ತು. ಬಟ್ ನಾನು ಹೋಲ್ಡ್ ಮಾಡಲಿಲ್ಲ. ನಾನು ಅಂದ್ಕೊಂಡಿರೋದು ಒಂದು, ಆಗಿರೋದು ಇನ್ನೊಂದು. ನೆಕ್ಸ್ಟ್ ಡೇ ಯಾವತ್ತು ನಾನು ತೊಗೊಂಡಿದ್ದೋ ಅವತ್ತು ಮಾರ್ಕೆಟು ಆ ಮೂಮೆಂಟಲ್ಲಿ ಮಾಡಲಿಲ್ಲ. ಬಟ್ ನೆಕ್ಸ್ಟ್ ಡೇ ಮಾಡಿದೆ. ನಾನು ಹೋಲ್ಡು ಮಾಡ್ಕೋಬೇಕು ಅಂದ್ಕೊಂಡೆ. ಬಟ್ ಆ ಹೋಲ್ಡ್ ಮಾಡೋಕ್ಕೆ ನಾನು ಆಲ್ರೆಡಿ ಎಷ್ಟು ಲಾಸ್ ಆಗಿದೆ ಅಲ್ಲ, ಸೊ ಎಷ್ಟು ಬಂದಿದೆಯೋ ಈ ಮಂತ್ ಒಳಗಡೆ, ಆ ಮಂತ್ ಒಳಗಡೆಗಿಂತ ಲಾಸು ನನಗೆ ಒಂದು 30,000 ಬಂದಿತ್ತು. ಆದರೆ 40 ಮೇಲೆ ನನಗೆ ಲಾಸ್ ಆಗಿತ್ತಲ್ವ. ಸೊ ಆ ಲಾಸನ್ನು ನಾನು ಜಾಸ್ತಿ ಹೋಗಬಾರ್ದು ಅಂತ ನಾನು ಏನು ಮಾಡಿಬಿಟ್ಟೆ, ಎಕ್ಸಿಟ್ ಆಗಿಬಿಟ್ಟೆ. ಎಕ್ಸಿಟ್ ಆದಮೇಲೆ ನೆಕ್ಸ್ಟ್ ಡೇ ಮಾರ್ಕೆಟ್ ಮೂಮೆಂಟಮ್ ಆಯಿತು. ಸೊ ಅಲ್ಲಿ ನನಗೆ ಈ ಲಾಸನ್ನು ನಾನು ಬುಕ್ ಮಾಡ್ಕೊಂಡ್ಬಿಟ್ಟೆ. ಸೊ ಇದೊಂದು ನನಗೆ ಒಂದು ಒಳ್ಳೆಯ ಅನುಭವ ಕೊಡ್ತು, ಒಂದು ಒಳ್ಳೆಯ ನಾಲೆಜ್ ಕೊಡ್ತು, ಯಾವ ರೀತಿ ನಾವು ರಿಸ್ಕ್ ರಿವಾರ್ಡಲ್ಲಿ ಹೋಗಬೇಕು ಅಂತ. ಸೊ ಯಾವತ್ತು ಫ್ರೆಂಡ್ಸ್, ನಾವು ಮಂತ್ ಎಂಡ್ವರೆಗೆ ನಾವು ಒಳ್ಳೆ ಪ್ರಾಫಿಟ್ ಮಾಡಿರ್ತೀವಿ. ಆದರೆ ಮಂತ್ ಎಂಡಲ್ಲಿ ಲಾಸ್ಟ್ ವೀಕಲ್ಲಿ ನಾವು ಇಷ್ಟು ಲಾಸು ಕೊಡಬಾರ್ದು. ಇದೊಂದು ನನಗೆ ಈ ಥರ ಕೊಡ್ತು ಅಂತ, ನನಗೆ ಒಂದು ಲಾಸ್ ಕೊಡ್ತು ಅಂತ ನಾನು ಆ ಮೈಂಡ್ಸೆಟ್ಟಲ್ಲಿ ಇದ್ದೀನಿ. ಸೊ ಅದೊಂದು ನಂದು ಪ್ರಾಬ್ಲಮ್ಮು. ನಾನು ಅದನ್ನು ರಿಕವರಿ ಮಾಡ್ಕೊಳ್ಬೇಕು. ಯಾವ ರೀತಿ ನಾನು ರಿಸ್ಕ್ ರಿವಾರ್ಡ್ ಮೇಲೆ, ಅಥವಾ ನಾನು ಒಳ್ಳೆಯ ರೀತಿ ಪ್ರೊಫೆಷನ್ ತಗೋಬೇಕು ಅಂತ ನಾನು ನೋಡಬೇಕು ಇವಾಗ. ಸೊ ಈ ಥರ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಫ್ರೆಂಡ್ಸ್, ಇನ್ನು ಫ್ಯೂಚರಲ್ಲಿ ಯಾವ ರೀತಿ ಮಾರ್ಕೆಟ್ ಇದು ಮಾಡುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಸೊ ಯಾವ ರೀತಿ ನನಗೆ ಪ್ರಾಫಿಟೇಬಲ್ ಕೊಡುತ್ತಾ ಕೊಡಲ್ವಾ ಅಂತ ನೋಡೋಣ ಫ್ರೆಂಡ್ಸ್ ಇದರಲ್ಲಿ. ಇದೇ ರೀತಿ ಇರೋದು ಫ್ರೆಂಡ್ಸ್ ನಂದು ಓವರಾಲ್ ಈ ವರ್ಷ. ಸೊ ಎವರೇಜ್ ಕಂಬೈನ್ ಮಾಡಿದ್ರು ಏನು, ಸೊ ನಾನು ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ ಅನ್ನೋದು ಇಲ್ಲೇ ನನಗೆ ಗೊತ್ತಾಗ್ತಾ ಇದೆ. ಸೊ ಪರ್ ಮಂತ್ ಒಂದು ಲೆಕ್ಕದಲ್ಲಿ ಹಿಡಿದ್ಬಿಟ್ರೆ, ಸೊ ನೋಡೋಣ ಪರ್ ಮಂತ್ ಲೆಕ್ಕದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಎಷ್ಟಾಗಿರುತ್ತೆ ಅಂತ. ಸೊ ಪರ್ ಮಂತ್ ನಾನು ಕ್ಯಾಲ್ಕುಲೇಟರ್ ಪ್ರಕಾರ ಹೋಗಿದ್ರೆ ಮಾರ್ಕೆಟ್ ಇವತ್ತು ಸ್ವಲ್ಪ ಮೇಲೆ ಹೋಗೋ ಚಾನ್ಸಸ್ ಇದೆ, ಎಲ್ಲ ಬ್ರೇಕ್ಔಟ್ ಮಾಡೋ ಥರನೂ ಇದೆ. ಸೊ ಬಟ್ ಆದರೆ ಎಲ್ಲನೂ ಕ್ವಾರ್ಟರ್ಲಿ ಸೆಟಲ್ಮೆಂಟ್ ಇರೋಕ್ಕೋಸ್ಕರ ಮಾರ್ಕೆಟ್ ಏನಾಗಿದೆ ಅಂತಂದರೆ, ಎಲ್ಲ ಅಮೌಂಟ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ನಾನು ಅಮೌಂಟ್ನ ಆ್ಯಡ್ ಮಾಡಿಲ್ಲ. ಆ್ಯಡ್ ಮಾಡಿ ಟ್ರೇಡ್ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಿಲ್ಲ. ಸೊ ಅಷ್ಟರಲ್ಲೇ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ನೋಡೋಣ ಯಾವ ರೀತಿ ಮಾರ್ಕೆಟ್ ಬಿಹೇವಿಯರ್ ಮಾಡುತ್ತೆ ಅಂತ ನೋಡೋಣ. ಆದ್ರೂ ಒಂದು ಲಾಟ್ ಇವಾಗ ತೊಗೊಂಡಿದ್ದೀನಿ, ಒಂದು ಲಾಟು. ನೋಡೋಣ ಯಾವ ರೀತಿ ಮಾರ್ಕೆಟ್ ಇವತ್ತು ನನಗೆ ಪ್ರಾಫಿಟೇಬಲ್ ಕೊಡುತ್ತಾ ಕೊಡೋಲ್ಲ ಅಂತ ನೋಡೋಣ. ಸೊ ಒಂದು ಲಾಟಲ್ಲಿ ಟ್ರೇಡ್ ಮಾಡಿದ್ದೀನಿ, ಆದರೆ ಕಮ್ಮಿ ಪ್ರೀಮಿಯಮ್ ಇರೋದಕ್ಕೋಸ್ಕರ ನನಗೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ನೋಡೋಣ ಯಾವ ರೀತಿ ಮಾರ್ಕೆಟ್ ಇವತ್ತು ಬಿಹೇವಿಯರ್ ಮಾಡುತ್ತೆ ಅಂತ. ಆಮೇಲೆ ಇನ್ನೊಂದು ಏನಂತಂದರೆ, ನನಗೆ ಎವರೇಜ್ ಕ್ಯಾಲ್ಕುಲೇಷನ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡೋದಾದರೆ, ನಾನು ನಿಮ್ಗೆ ಹೇಳಿದಲ್ವ ಯಾವ ರೀತಿ ಕ್ಯಾಲ್ಕುಲೇಷನ್ ಪ್ರಕಾರ ನನಗೆ ಎಷ್ಟು ಎವರೇಜ್ ಬರುತ್ತೆ ಎಷ್ಟು ಅಂತ ನೋಡೋಣ ಇವಾಗ ಕ್ಯಾಲ್ಕುಲೇಷನ್. ಅಂದರೆ 1 ಲ್ಯಾಕ್ 30,000 ಡಿವೈಡ್ ಬೈ 6-7 ಮಾಡಿದರೆ ಅದು ಎವರೇಜ್ ಜಾಸ್ತಿನೇ ಆಗಿರುತ್ತೆ. ಯಾವ ರೀತಿ ಎಷ್ಟು ಅಂತಂದರೆ 1 ಲ್ಯಾಕ್
36,000 ಡಿವೈಡ್ ಬೈ ನಾನು ಮಾಡಿರೋದು 6 ಮಂತು. ಸೊ ಓವರಾಲ್ ಎವ್ರೇಜಲ್ಲಿ ನನಗೆ ಒಂದು ಮಂತ್ಲಿ 20,000 ಥರ ಎವ್ರೇಜ್ ಪ್ರಾಫಿಟಲ್ಲಿ ಬರ್ತಾ ಇದೆ. ಅದೇ ನಾನು 1 ಇಯರ್ ಕ್ಯಾಲ್ಕುಲೇಷನ್ ಮಾಡಿದರೆ ಸಮ್ ಅರೌಂಡ್ 11,000 ತನಕ ಎವ್ರೇಜ್ ಪ್ರಾಫಿಟ್. ಸೊ ನನಗೆ ಏನು ತೊಂದರೆ ಇಲ್ಲ ಫ್ರೆಂಡ್ಸ್, ಯಾಕಂದರೆ ನಾನು ಓವರಾಲ್ ನಾನು ಪ್ರಾಫಿಟೇಬಲಲ್ಲಿ ಇದ್ದೀನಿ. 1 ಇಯರಲ್ಲಿ ಪ್ರಾಫಿಟೇಬಲ್ ಇರೋಕ್ಕೋಸ್ಕರ ನನಗೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ಸೊ ನನ್ನದು ಸ್ಟ್ರಾಟಜಿ ಪ್ರಕಾರ ನಾನು ಮಾಡ್ತಾ ಇರೋದು ನನಗೆ ಕರೆಕ್ಟ್ ಇದೆ. ಸೊ ಅದೇ ರೀತಿ ನಾನು ನೆಕ್ಸ್ಟು ಇದನ್ನೇ ಮುಂದುವರಿಸಬೇಕು. ಸೊ ಪ್ರಾಫಿಟೇಬಲಲ್ಲಿ ಹೋಗಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಈ ವರ್ಷವೂ ಕೂಡ ಒಳ್ಳೆ ಪ್ರಾಫಿಟ್ ಬಂದರೆ ಚೆನ್ನಾಗಿರುತ್ತೆ. ಅಷ್ಟು ನನ್ನ ಸ್ಟ್ರಾಟಜಿ ಪ್ರಕಾರ ನಾನು ಮಾಡ್ತೀನಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಕೊಡೋದಾದರೆ ನಮ್ಮಪ್ಪ ಶಿವನೂ ಕೊಡ್ತಾನೆ, ಒಳ್ಳೆಯದಾಗಿ ಕೊಡ್ತಾನೆ. ಓಕೆ, ಆದರೆ ನಾವು ಎಷ್ಟು ಕ್ಯಾಚ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್ ಅಲ್ವಾ? ಸೊ ಅದೂ ಇಂಪಾರ್ಟೆಂಟ್ ಇದೆ, ಎಷ್ಟು ನಾವು ಕ್ಯಾಚ್ ಮಾಡ್ತೀವಿ ಅಂತ ಇಂಪಾರ್ಟೆಂಟ್ ಇದೆ. ಸೊ ಅದರ ಪ್ರಕಾರ ನಾವು ಹೋಗಬೇಕು. ಎಟ್ ದ ಎಂಡ್ ಆಫ್ ನಾವು ಇಯರ್ ಆಗಲಿ ಏನಾಗಲಿ ಎಷ್ಟೇ ಬಂದಿರೋ ಅಮೌಂಟ್ನ ನಮಗೆ ಯಾವುದಕ್ಕೆ ಯೂಸ್ ಆಗುತ್ತೋ ಅದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಮಗೆ ಬಂದಿರೋ ಅಮೌಂಟ್ನ ನಾವು ಉಳಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಪ್ರಾಫಿಟ್ ಆಗಲಿ ಏನಾಗಲಿ ಬಂದಿರೋದು ನಾವು ಉಳಿಸ್ಕೊಳ್ಳಲ್ಲ. ಸೊ ಹಾಗಾಗಿ ನಮಗೆ ತೊಂದರೆ ಆಗೋದು ಅಲ್ಲೇನೆ. ಯಾಕೆ ನಾವು ತೊಂದರೆಯಲ್ಲಿ ಹೋಗಬೇಕು ಅಂತ ನೋಡಿ, ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಮಾಡಿದರೆ ಓಕೆ ಎಷ್ಟು ನನಗೆ ಓವರಾಲ್ ಇಯರಲ್ಲಿ ಪ್ರಾಫಿಟ್ ಆಗಿರೋದು. ಸೊ ನಾನು 6 ಮಂತ್ ನಾನು ಮಾಡಿದರೆ ಸೊ ನಾನು ಅರೌಂಡ್ 22,000 ಪ್ರಾಫಿಟಲ್ಲಿದ್ದೀನಿ. ಅದೇ ನಾನು 1 ಇಯರ್ಗೆ ಮಾಡಿದರೆ ಸೊ ನಾನು ಅರೌಂಡ್ ಸಮ್ 11,000 ಪ್ರಾಫಿಟ್ ಮಾಡಿದ್ದೀನಿ ಪರ್ ಮಂತ್ ಎವ್ರೇಜಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು ಫ್ರೆಂಡ್ಸ್. ಓಕೆನಾ? ಸೊ ಇದು ಒಂದು ರೀತಿಯಿಂದ ನಾನು ನೋಡಿದರೆ ಪ್ರಾಫಿಟೇಬಲ್ ಇಯರಲ್ಲಿ ಎಂಡ್ ಆಗಿದೆ. ಸೊ ಇವತ್ತಿನ ದಿವಸ ನಾನು ಇದೇ ನನ್ನ 1 ಇಯರ್ ಕ್ಯಾಲ್ಕುಲೇಷನ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಅದೇ ರೀತಿ ನೋಡಿ, ಇವಾಗ ಜಸ್ಟ್ ನಾನು ಒಂದು ತೊಗೊಂಡಿರೋದು ಪೊಸಿಷನ್ನು. ಓಕೆ, ಸೊ ಪೊಸಿಷನ್ ತೋರಿಸ್ತೀನಿ ನಿಮಗೆ. ಸೊ ಮಾರ್ಕೆಟು ಮೂಮೆಂಟಮ್ ಮಾಡ್ತಾ ಇರೋದು ಪೊಸಿಷನ್ ತೊಗೊಂಡಿದ್ದೀನಿ. ಜಸ್ಟ್ 1 ಲಾಟಲ್ಲಿ ಟ್ರೈ ಮಾಡಿದ್ದೀನಿ, ಆದರೂ 1 ಲಾಟಲ್ಲಿ ನನಗೆ ಒಳ್ಳೆ ಪ್ರಾಫಿಟ್ ಕೊಡ್ತಾ ಇದೆ. ಸೊ ಬೇಸಿಕಲಿ ಅಮೌಂಟ್ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಅಮೌಂಟ್ ನೋಡಿ ಎಷ್ಟೇ ಅಮೌಂಟಲ್ಲಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ 3,000 ಅಮೌಂಟಲ್ಲಿ 2,000 ಅಮೌಂಟಲ್ಲಿ ನನಗೆ ಎಷ್ಟು ಪರ್ಸೆಂಟ್ ಫ್ರೆಂಡ್ಸ್ ಇದೆ ನೋಡಿ, 20% ನನಗೆ ಪ್ರಾಫಿಟ್ ಬರ್ತಾ ಇದೆ. ಆದರೆ ನಾವುಗಳು ಇಲ್ಲಿ 20% ಪ್ರಾಫಿಟ್ ಬಂದರೂ ನಾವು ಎಕ್ಸಿಟ್ ಆಗಲ್ಲ. ಇದೇ ನಮಗೆ ತೊಂದರೆ. ಯಾಕಂದರೆ ಈ ಇನ್ವೆಸ್ಟ್ಮೆಂಟ್ ಎಷ್ಟು ಅಮೌಂಟ್ ಇದೆ ಅದನ್ನು ನಾವು ನೋಡಬೇಕಲ್ವ ಫ್ರೆಂಡ್ಸ್. ಇವಾಗ ನಾವು ನೋಡಿ, ಇವಾಗ ನಾವು ಎಕ್ಸಿಟ್ ಆಗಲಿಲ್ಲ ಅಂದರೆ ಇದು ನಮಗೆ ಲಾಸೇ ಅಲ್ವಾ? ನಾವು ಎಷ್ಟು ಆಸೆ ಪಡಬೇಕು, ಬಟ್ ಅತಿ ಆಸೆ ಪಡಬಾರ್ದು. ಈಗ ನಾನು 1 ಲಾಟಲ್ಲೇ ನಾನು ಇಷ್ಟೇ ಅಮೌಂಟಿಂದ ನಾನು ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅಂದರೆ ನನಗೆ ಏನು ತೊಂದರೆ ಇದೆ ಫ್ರೆಂಡ್ಸ್ ಅಲ್ವಾ? ಸೊ ಆದರೆ ಜನಗಳು ಇಲ್ಲಿ ಪ್ರಾಫಿಟ್ ಬಂದ್ರೂ ಎಕ್ಸಿಟ್ ಆಗಲ್ಲ ಫ್ರೆಂಡ್ಸ್, ಇನ್ನೂ ಆಸೆ ಪಡ್ತಾರೆ. ಇನ್ನೂ ಆಸೆ ಪಡೋದು ತಪ್ಪಲ್ವಾ? ಸೊ ಆಸೆಗಿಂತ ನಮ್ಮದು ರಿಸ್ಕ್ ರಿವಾರ್ಡಲ್ಲಿ ನೋಡಬೇಕು. ಇಷ್ಟೇ ಅಮೌಂಟಲ್ಲಿ ನೋಡಿ, ನಾನು ಇವಾಗ ಒಂದು 300 ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಎಷ್ಟು ಪರ್ಸೆಂಟ್ ಆಯ್ತಪ್ಪ? ನನಗೆ 2,000 ನಾನು ಇನ್ವೆಸ್ಟ್ ಥರ ಇತ್ತು ಒಂದೇ ಲಾಟಲ್ಲಿ. ಆದರೂ ನನಗೆ ಪ್ರಾಫಿಟ್ ನೋಡಿ ನನಗೆ 200 ಮೇಲೆ ಆಯಿತು ಅಲ್ವಾ? ಸೊ ಇಷ್ಟು ನನಗೆ 10% ಥರ ಪ್ರಾಫಿಟ್ ಬಂದ್ರೂ ನಾನು ಎಕ್ಸಿಟ್ ಆಗ್ತಾನೆ. 15% ಪ್ರಾಫಿಟ್ ಇದೆ, ಆದರೂ ನಾನು ಎಕ್ಸಿಟ್ ಆಗ್ತಾಯಿಲ್ಲ ಅಂದರೆ ನಮ್ಮದು ಮೂರ್ಖತನಲ್ವ? ಕ್ಯಾಲ್ಕುಲೇಷನ್ ಕರೆಕ್ಟಾಗಿರುತ್ತೆ, ಆದರೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಹೋಗೋದಿಲ್ಲ ಫ್ರೆಂಡ್ಸ್. ಅದೇ ಮೇನ್ ತಪ್ಪು. ಈಗ ನೋಡಿ, ಇದು ನನಗೆ ಇದು ಇನ್ನೂ ಹೋಗುತ್ತೆ ಮೇಲೆ. ಈ ಪ್ರೀಮಿಯಮ್ಮು ಅರೌಂಡ್ ನನ್ನ ಪ್ರಕಾರ ಈ ಪ್ರೀಮಿಯಮ್ಮು ಹೋಗುತ್ತೆ, ಒಂದು 50 ರೂಪಾಯಿ ತನಕನಾದರೂ ಹೋಗುತ್ತೆ. ಬಟ್ ಏನು ಅಂದರೆ ಪೇಷನ್ಸ್ ಬೇಕು. ಇಲ್ಲಿ ಪೇಷನ್ಸಲ್ಲಿಕ್ಕಿಂತ ನಾನು ಹೋಲ್ಡ್ ಮಾಡೋದು ನೋಡಿ 43 ರೂಪೀಸ್ ಆಯಿತು ಫ್ರೆಂಡ್ಸ್. ನೋಡಿ ನನಗೆ ಒಂದು 1,000 ರೂಪಾಯಿ ಬರ್ತಿತ್ತು, ಹೋಲ್ಡ್ ಮಾಡಲಿಲ್ಲ. ಸೊ ಆಸೆ ಅನ್ನೋದು ಇರುತ್ತೆ, ಬಟ್ ಏನು ಅಂದರೆ ಅದಕ್ಕೆ ಕಂಟ್ರೋಲ್ ಮಾಡ್ಕೋಬೇಕು ನಾವು ಅಲ್ವಾ? ಸೊ ಅದನ್ನೇ ಇಲ್ಲಿ ಹೇಳೋದು. ಈ ಪ್ರೀಮಿಯಂ ನೋಡಿ ಎಷ್ಟು ಕೆಳಗಡೆ ಹೋಯಿತು, ಒಂದು 20 ರೂಪಾಯಿ ಕೆಳಗಡೆ ಹೋಗಿತ್ತು, ಅಲ್ಲಿ ನಾವು ಬೈ ಮಾಡಿದ್ವಾ? ಇಲ್ಲ. ಸೊ ಹಂಗೇನೆ ಫ್ರೆಂಡ್ಸ್, ಇದು ಎಲ್ಲಿವರೆಗೆ ಈ ಪ್ರೀಮಿಯಂ ಇದು 40 ಮೇಲೆ ಇರುತ್ತೋ, ಇದ್ರ ಮೇಲೆ ಹೋಗುತ್ತೋ, ಅದಾದ್ಮೇಲೆ ಮಾರ್ಕೆಟ್ ಮೂಮೆಂಟಮ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಒಂದು ರೀತಿಯಲ್ಲಿ ಮಾರ್ಕೆಟ್ ನಮಗೆ ಒಳ್ಳೆ ಪ್ರಾಫಿಟೇಬಲ್ ಕೊಡುತ್ತೆ. ಇನ್ ಕೇಸ್ ಇದು ಮಾರ್ಕೆಟ್ ಏನಾದರೂ 26,400 ಮೇಲೆ ಹೋಯ್ತು ಅಂದ್ಕೊಳ್ಳಿ, ಅವಾಗ ಈ ಪ್ರೀಮಿಯಂ ಬಂದ್ಬಿಟ್ಟು ಇಲ್ಲಿ ಬರುತ್ತೆ 60-80 ಬಂದ್ಬಿಡುತ್ತೆ
ಸೊ 2,000ಕ್ಕೆ ನನಗೆ 1,000 ಬಂದರೆ 50% ಫ್ರೆಂಡ್ಸ್, 50% ಬಂದರೂ ಏನು ನಾನು ಎಕ್ಸಿಟ್ ಆಗಲ್ಲ ಅಂದರೆ ನನ್ನ ತಪ್ಪಲ್ವಾ? ಸೊ ಹಿಂಗೆ. ಸೊ ಮಾರ್ಕೆಟು ಕೊಡುತ್ತೆ ನೋಡಿ. ನಾನು ಎಕ್ಸಿಟ್ ಆಗಿರೋದು ಎಲ್ಲಿ? ಸೊ ಎಕ್ಸಿಟ್ ಆಗಿರೋ 39ಗೆ. ಬಟ್ ನಡೀತಾ ಇರೋದು ಎಷ್ಟು ಪಾಯಿಂಟ್ ಮಿಸ್ ಆಯಿತು ನೋಡಿ. 39ಗೆ ಆಗಿರೋದು 4-5 ಪಾಯಿಂಟ್ ಅಂದರೆ ಒಂದು ಲಾಟಲ್ಲಿ 300. ಸೊ ಅರೌಂಡ್ 300 400 ನಾನು 700 800 ಪ್ರಾಫಿಟ್ ಆಗೋದು. ನಾನು ಎಕ್ಸಿಟ್ ಆಗಿಬಿಟ್ಟೆ. 15% ಪ್ರಾಫಿಟ್ ಬಂತು 2,000 ಇನ್ವೆಸ್ಟ್ಮೆಂಟಲ್ಲಿ, 2,500 ಇನ್ವೆಸ್ಟ್ಮೆಂಟ್. ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನಾವು ಮಾಡಬೇಕು ಫ್ರೆಂಡ್ಸ್. ಒಟ್ಟಿನಲ್ಲಿ ಮಾರ್ಕೆಟಲ್ಲಿ ಪ್ರಾಫಿಟೇಬಲ್ ಎಕ್ಸಿಟ್ ಆದರೆ ಏನು ತೊಂದರೆ ಇಲ್ಲ ಫ್ರೆಂಡ್ಸ್, ಯಾವುದೂ ತೊಂದರೆ ಇಲ್ಲ ಅಲ್ವಾ? ಅಷ್ಟೇ ಫ್ರೆಂಡ್ಸ್. ಸೊ ಈ ವರ್ಷ ಲಾಸ್ಟ್ 2025 ವರ್ಷದ ನಾನು ಈ ವಿಡಿಯೋನ ಎಷ್ಟು ಪ್ರಾಫಿಟೇಬಲ್ ಇದೆಯಾ ಲಾಸಲ್ಲಿ ಇದೆಯಾ ಅನ್ನೋದೇ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿರೋದು. ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಪಾರ್ಷಿಯಲ್ ಬೆನಿಫಿಟ್ ಹೇಗೆ ಮಾಡ್ಬೋದು, ಪ್ರಾಫಿಟೇಬಲ್ ಮಾಡ್ಬೋದು, ಮಾರ್ಕೆಟಿಂದ ಮಾಡ್ಬೋದು ಅಂತ ಇದರಲ್ಲಿದೆ, ಮಾರ್ಕೆಟಿಂದ ತೆಗಿಬೋದು ಅಂತ. ಸೊ ನೀವು ಕೂಡ ಯಾವುದಾದ್ರೂ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕಂದ್ರೆ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲಲ್ಲಿ ನಾನು ಆಮೇಲೆ ಲಿಂಕ್ ಕೊಡ್ತೀನಿ, ಹೇಗೆ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ಎಲ್ಲನೂ ಹೇಳ್ಕೊಡ್ತೀನಿ. ಸೊ ಇದರಿಂದ ಒಂದು ಪಾರ್ಷಿಯಲ್ ಇನ್ಕಮ್ ಮಾಡಬೇಕಂದ್ರೆ ಈ ಬಿಗ್ನರ್ಸ್ಗಳು ಇದರಲ್ಲಿ ಒಂದು ಕಲಿಬೇಕು. ಸೊ ಕಲಿತರೇ ನಿಮಗೆ ಇದರಲ್ಲಿ ಮುಂದೆ ಇನ್ ಫ್ಯೂಚರಲ್ಲಿ ಬೆನಿಫಿಟ್ ಇದೆ ಫ್ರೆಂಡ್ಸ್. ಓಕೆ, ನಮಸ್ಕಾರ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್, ಬಾಯ್.